1947 ಆಗಸ್ಟ್ 15 ಭಾರತ ದೇಶ ಗುಲಾಮಗಿರಿಗೆ ಅಂತಿಮ ಗೀತೆ ಆಡಿದ ದಿನ. ಅದರ ಗುರುತಾಗಿ ಪ್ರತಿ ಸಂವತ್ಸರ ಆಗಸ್ಟ್ 15ರಂದು ಭಾರತದ ಸ್ವಾತಂತ್ರ್ಯ ದಿನೋತ್ಸವವನ್ನ ಆಚರಣೆ ಮಾಡ್ಕೊಳ್ತಿದ್ದೇವೆ. ಆದ್ರೆ ಈ ಸ್ವಾತಂತ್ರ್ಯ ನಮ್ಗೆ ಅಷ್ಟು ಸುಲಭವಾಗಿ ಸಿಗ್ಲಿಲ್ಲ. ಇದರ ಹಿಂದೆ ಒಂದು ಯುದ್ಧವೇ ನಡೆದಿದೆ. ಲಕ್ಷಾಂತರ ಜನರ ಪ್ರಾಣ, ಸಾವಿರಾರು ಜನರ ತ್ಯಾಗ, ಕೋಟ್ಯಾಂತರ ಜನರ ಆಸೆಯ ಪ್ರತಿರೂಪವೇ ಈ ಸ್ವಾತಂತ್ರ್ಯ. ಕೇವಲ ನೂರಾರು ಬ್ರಿಟಿಷ್ ಸೈನಿಕರು ಕೋಟ್ಯಾಂತರ ಜನರಿದ್ದ ಭಾರತವನ್ನ ಹೇಗೆ ಆಕ್ರಮಿಸಿಕೊಂಡ್ರು ಅನ್ನೋದು ಈಗಲೂ ಒಂದು ಸಂದೇಹವೇ. ಆಗ ಆ ಸಂದರ್ಭದಲ್ಲಿ ನಡೆದ ಎಷ್ಟೋ ಹೋರಾಟಗಳು ಈಗಲೂ ರಹಸ್ಯವಾಗೇ ಇವೆ. ಅಸಲಿಗೆ ಬ್ರಿಟಿಷರು ನಮ್ಮ ದೇಶಕ್ಕೆ ಹೇಗೆ ಬಂದ್ರು, ಅವರ ಕೈಗೆ ಭಾರತ ಹೇಗೆ ಸಿಕ್ಕಾಕೊಳ್ತು ಅನ್ನೋ ವಿಚಾರವೇ ಈ ವಿಡಿಯೋ. ಅದು 14ನೇ ಶತಮಾನ. ಆ ಟೈಮ್ಗೆ ಭಾರತ ಸುಗಂಧ ದ್ರವ್ಯ ವ್ಯಾಪಾರದಲ್ಲಿ ರಾರಾಜಿಸ್ತಿತ್ತು. ಆ ಟೈಮ್ಗೆ ಪ್ರಪಂಚದ ವ್ಯಾಪಾರದ ವಾಣಿಜ್ಯ ಮುನ್ನುಡಿಯಲ್ಲಿತ್ತು. ಅದು 1498 ವಾಸ್ಕೋಡಿಗಾಮ ತನ್ನ ನೌಕೆಯಲ್ಲಿ ಪ್ರಪಂಚವನ್ನ ತಿರುಗಾಡ್ತಾ ಹೊಸ ಪ್ರದೇಶಗಳನ್ನ ಅನ್ವೇಷಿಸುತ್ತಿದ್ದ. ಆ ರೀತಿ ಒಮ್ಮೆ ಭಾರತದ ಕೇರಳದ ಕ್ಯಾಲಿಕಟ್ ನ ಕೋಜಿಕೋಡೆ ಕೋಸ್ಟಲ್ ಏರಿಯಾಗೆ ಬರ್ತಾನೆ. ಆ ಟೈಮ್ ನಲ್ಲಿ ಭಾರತದ ರಾಜರ ಪರಿಪಾಲನೆಯಲ್ಲಿದೆ. ವಾಸ್ಕೋಡಿಗಾಮನಿಗೆ ಭಾರತದ ಅಂದ, ಇಲ್ಲಿನ ಖನಿಜ ಸಂಪತ್ತು ಎಷ್ಟೋ ಆಶ್ಚರ್ಯವನ್ನ ಉಂಟು ಮಾಡುತ್ತೆ. ಆ ನಂತರ ಇಡೀ ಪ್ರಪಂಚ ಭಾರತದ ಬಗ್ಗೆ ತಿಳಿದುಕೊಳ್ಳಲು ಬಯಸುತ್ತೆ. ಸಮುದ್ರ ಪ್ರಯಾಣ ಆರಂಭವಾಗುತ್ತೆ. 15ನೇ ಶತಮಾನದಲ್ಲಿ ಯುರೋಪ್ನ ವ್ಯಾಪಾರಿಗಳು ಬರೋದು ಹೋಗೋದು ಮಾಡೋಕೆ ಆರಂಭಿಸಿದ್ರು ಭಾರತದ ಉಪಖಂಡದಲ್ಲಿ. ಇದೇ ಸಂದರ್ಭದಲ್ಲಿ ಬ್ರಿಟಿಷ್ ವ್ಯಾಪಾರಿಗಳು ಭಾರತಕ್ಕೆ ಬಂದ್ರು. ವಾಸ್ತವವಾಗಿ ನೋಡಿದ್ರೆ ಆ ಬ್ರಿಟಿಷ್ ವ್ಯಾಪಾರಿಗಳ ಆಗಮನವನ್ನ ಭಾರತದ ರಾಜರು ಸ್ವಾಗತಿಸ್ತಾರೆ. ಇದಕ್ಕೆ ಮುಖ್ಯ ಕಾರಣ ವ್ಯಾಪಾರ. ಬ್ರಿಟಿಷ್ ವ್ಯಾಪಾರಿಗಳಿಗೆ ಭಾರತ ಒಂದು ವ್ಯಾಪಾರದ ಗಡಿಯಾಗಿ ಕಾಣಿಸ್ತು. 16ನೇ ಶತಮಾನದ ಕೊನೆಗೆ ನೂರಾರು ಜನರಿದ್ದ ಬ್ರಿಟಿಷ್ ವ್ಯಾಪಾರಿಗಳು 16,000 ಮಂದಿ ಆದ್ರು. 17ನೇ ಶತಮಾನದಷ್ಟೊತ್ತಿಗೆ ಇಲ್ಲೇ ಮನೆ ಮಾಡಿಕೊಂಡು ತಮ್ಮ ರಕ್ಷಣೆಗೆ ಆಯುಧಗಳನ್ನ ಸಂರಕ್ಷಣೆ ಮಾಡ್ಕೊಳ್ಳೋಕೆ ಆರಂಭಿಸಿದ್ರು. ನಿಧಾನವಾಗಿ ತಮ್ಮ ಆಧಿಪತ್ಯ ಆರಂಭಿಸಿದ್ರು. 1750ರಲ್ಲಿ ಭಾರತದ ಮೇಲೆ ಆಕ್ರಮಣ ಆರಂಭಿಸಿದ್ರು. ಇದರ ಭಾಗವಾಗಿ 1757 ರಾಬರ್ಟ್ ಕ್ಲೈವ್ ನೇತೃತ್ವದ ಬ್ರಿಟಿಷ್ ಸೈನ್ಯ ಬೆಂಗಾಲ್ನ ನವಾಬನ ಮೇಲೆ ಯುದ್ಧ ಮಾಡಿ ಆ ಪ್ರಾಂತ್ಯವನ್ನ ಆಕ್ರಮಿಸಿಕೊಂಡ್ರು. ಅಲ್ಲಿಂದಾಚೆ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ದಬ್ಬಾಳಿಕೆ ಆರಂಭಿಸಿತು. ಈ ಯುದ್ಧದ ನಂತರ ವೆಸ್ಟ್ ಬೆಂಗಾಲ್ ಮತ್ತು ಬಿಹಾರ್ ಈಸ್ಟ್ ಇಂಡಿಯಾ ಕಂಪನಿಯ ಪಾಲಾಯಿತು. 1765ರಲ್ಲಿ ಬಕ್ಸರ್ ಯುದ್ಧದಲ್ಲಿ ಒಡಿಶಾ ಕೂಡ ಕಂಪನಿಯ ಪಾಲಾಯಿತು. 1839ರಲ್ಲಿ ಮಹಾರಾಜ ರಂಜಿತ್ ಸಿಂಗ್ ಮರಣದ ನಂತರ 1845ರಿಂದ 1846ರವರೆಗೆ ನಡೆದ ಮೊದಲ ಆಂಗ್ಲೋ ಸಿಖ್ ಯುದ್ಧದ ನಂತರ ನಡೆದ 2ನೇ ಆಂಗ್ಲೋ ಸಿಖ್ ಯುದ್ಧದಿಂದ ಪಂಜಾಬ್ ಕೂಡ ಬ್ರಿಟಿಷರ ವಶವಾಯಿತು. ಈ ಟೈಮ್ನಲ್ಲೇ ಬ್ರಿಟಿಷರು ಆಕ್ರಮಿಸಿಕೊಂಡ ರಾಜ್ಯಗಳಲ್ಲಿ ಬ್ರಿಟಿಷರ ರಾಜ್ಯಾಂಗವನ್ನ, ಅವರ ಕಾನೂನನ್ನ ಜಾರಿಗೆ ತಂದ್ರು. 1773ರಲ್ಲಿ ಬ್ರಿಟಿಷರು ತಂದ ರೆಗ್ಯುಲೇಟಿಂಗ್ ಲಾ, 1784ರಲ್ಲಿ ತಂದ ಲಾ ಆಫ್ ಇಂಡಿಯಾ, 1813ರಲ್ಲಿ ಬಂದ ದ ಚಾರ್ಟರ್ ಆಕ್ಟ್ ಬಂದ ಮೇಲೆ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯನ್ನ ಇನ್ನು ಭದ್ರ ಮಾಡ್ತು. 1835ರಲ್ಲಿ ಇಂಗ್ಲಿಷ್ ಅನ್ನು ಅಧಿಕಾರಿಕ ಭಾಷೆಯನ್ನಾಗಿ ಘೋಷಿಸಿದ್ರು. ಆ ನಂತರ ಭಾರತದ ಉಪಖಂಡದಲ್ಲಿ ಬ್ರಿಟಿಷರ ಅಧಿಕಾರ ಹೆಚ್ಚಾಯಿತು. ಅಷ್ಟೊತ್ತಿಗಾಗ್ಲೇ ಬ್ರಿಟಿಷರ ದಬ್ಬಾಳಿಕೆ ಮುಗಿಲು ಮುಟ್ಟಿತ್ತು. 1849ರ ನಂತರ ಪಂಜಾಬ್ ಆಕ್ರಮಣದ ನಂತರ ಅನೇಕ ಚಿಕ್ಕ ಚಿಕ್ಕ ವಿರೋಧಗಳು ಆರಂಭವಾಯಿತು. ಆದ್ರೆ ಇದನ್ನ ಬ್ರಿಟಿಷರು ಬಲವಂತವಾಗಿ ಹತ್ತಿಕ್ಕಿದ್ರು. ಬ್ರಿಟಿಷರ ವಿರುದ್ಧ ನಡೆದ ಆಂದೋಲನದಲ್ಲಿ ಮೊದಲನೆಯದು 1857ರ ಸಿಪಾಯಿ ದಂಗೆ. ಇದನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. 1857 ಮಾರ್ಚ್ ತಿಂಗಳಲ್ಲಿ ಮಂಗಲ್ ಪಾಂಡೆ ಅನ್ನೋ ಸೈನಿಕ ಹಸುವಿಗೆ ಸಂಬಂಧಿಸಿದ ವಸ್ತುಗಳಿಂದ ತಯಾರಿಸಿದ ಬಂದೂಕನ್ನ ಅದನ್ನ ಬಳಸೋಕೆ ನಿರಾಕರಿಸಿದ. ಇದರಿಂದ ಬ್ರಿಟಿಷ್ ಅಧಿಕಾರಿಗಳು ಆತನ ಮೇಲೆ ದಾಳಿ ಮಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ಮಂಗಲ್ ಪಾಂಡೆ ಬ್ರಿಟಿಷ್ ಅಧಿಕಾರಿ ಮತ್ತು ಆತನ ಸಹಾಯಕನ ಮೇಲೆ ಪ್ರತಿದಾಳಿ ಮಾಡ್ತಾನೆ. ಜನರಲ್ ಹೆನ್ರಿ ಮಂಗಲ್ ಪಾಂಡೆಯನ್ನ ಧರ್ಮದ ಹುಚ್ಚು ಹಿಡಿದವನು ಅಂತ ಹೇಳಿ ಮಂಗಲ್ ಪಾಂಡೆಯನ್ನ ಬಂಧಿಸೋಕೆ ಜಮೇದಾರ್ಗೆ ಹೇಳ್ತಾನೆ. ಆದ್ರೆ ಜಮೇದಾರ್ ಮಂಗಲ್ ಪಾಂಡೆಯನ್ನ ಬಂಧಿಸೋಕೆ ವಿರೋಧಿಸ್ತಾನೆ. ಇದರಿಂದ ಬ್ರಿಟಿಷರು ಜಮೇದಾರ್ ಮತ್ತು ಮಂಗಲ್ ಪಾಂಡೆಯನ್ನ ಬಂಧಿಸಿ
ಚಿತ್ರಹಿಂಸೆ ಕೊಡ್ತಾರೆ. 1857 ಏಪ್ರಿಲ್ 8ರಂದು ಅವರನ್ನ ನೇಣಿಗೆ ಹಾಕ್ತಾರೆ. ಇದರಿಂದ ಭಾರತದ ವಿರೋಧ ಹೆಚ್ಚಾಗುತ್ತೆ. ಆ ನಂತರ ಏಪ್ರಿಲ್ 31ರಂದು ದಿಲ್ಲಿಯನ್ನ ಬ್ರಿಟಿಷರು ವಶಪಡಿಸಿಕೊಳ್ತಾರೆ. 1858 ಜೂನ್ 18ರಂದು ಗ್ವಾಲಿಯರ್ನಲ್ಲಿ ಹೋರಾಟ ನಡೆಯುತ್ತೆ. ಈ ಯುದ್ಧದಲ್ಲಿ ರಾಣಿ ಲಕ್ಷ್ಮೀಬಾಯಿ ಸಾಯ್ತಾರೆ. ನಂತರ ಅಹಮದುಲ್ಲಾ, ನಾನಾ ಸಾಹೇಬ್, ರಾವ್ ಸಾಹೇಬ್ ಪರಿವಾರ, ತಾಂತ್ಯಾ ಟೋಪಿ, ಜಗದೀಶ್ಪುರ್, ಫಿರೋಜ್ ಶಾ, ಬಹದ್ದೂರ್ ಶಾ ಟು, ಪ್ರಾಣ್ಸುಖ್ ಯಾದವ್ರಂತಹ ಎಷ್ಟೋ ಜನರು ಬ್ರಿಟಿಷರನ್ನ ಎದುರಿಸ್ತಾರೆ. ಅವರನ್ನೆಲ್ಲ ಬ್ರಿಟಿಷರು ದಾರುಣವಾಗಿ ಸಾಯಿಸ್ತಾರೆ. ಆ ನಂತರ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯ ಪರಿಪಾಲನೆಯನ್ನ ರದ್ದು ಮಾಡಿ ವಿಕ್ಟೋರಿಯಾ ರಾಣಿಯ ಪರಿಪಾಲನೆಯನ್ನ ಜಾರಿಗೆ ತರ್ತಾರೆ. ಭಾರತದ ಪಾಲನೆಯ ವ್ಯವಹಾರ ನಿಯಮವನ್ನ ನೋಡ್ಕೊಳ್ಳೋಕೆ ವೈಸ್ರಾಯ್ನ ಅಪಾಯಿಂಟ್ ಮಾಡ್ತಾರೆ. ಈ ಮೂಲಕ ಕಂಪ್ಲೀಟ್ ಇಂಡಿಯಾನ ಬ್ರಿಟಿಷರು ಕಂಟ್ರೋಲ್ಗೆ ತಗೊಳ್ತಾರೆ. ಮೊಟ್ಟ ಮೊದಲ ಬಾರಿಗೆ ಬಾಲ ಗಂಗಾಧರ ತಿಲಕ್ ಸ್ವರಾಜ್ಯ ಘೋಷಣೆಯನ್ನ ಮಾಡ್ತಾರೆ. ತಿಲಕ್ ಭಾರತೀಯ ಸಂಸ್ಕೃತಿಯನ್ನ ವಿರೋಧಿಸೋ ಬ್ರಿಟಿಷ್ ವಿದ್ಯಾ ವ್ಯವಸ್ಥೆಯನ್ನ ವಿರೋಧಿಸ್ತಾರೆ. ಸಾಮಾನ್ಯ ಭಾರತೀಯ ಪ್ರಜೆಗೆ ತನ್ನ ದೇಶದ ವ್ಯವಹಾರದಲ್ಲಿ ಯಾವುದೇ ಪಾತ್ರವಿಲ್ಲದನ್ನ ವಿರೋಧಿಸ್ತಾರೆ. ಇದೆಲ್ಲವನ್ನ ಮೆಟ್ಟಿ ನಿಲ್ಲೋಕೆ ಸ್ವರಾಜ್ಯವೇ ಏಕೈಕ ದಾರಿ ಅಂತ ಪ್ರತಿಪಾದಿಸ್ತಾರೆ. ಸ್ವರಾಜ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು ಅನ್ನೋ ಮಾತು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ತುಂಬಿತು. ಬಿಪಿನ್ ಚಂದ್ರಪಾಲ್, ಲಾಲಾ ಲಜಪತ್ ರಾಯ್ ಅನ್ನೋ ಮುಂಚೂಣಿ ನಾಯಕರು ತಿಲಕ್ರನ್ನ ಸಮರ್ಥಿಸಿದ್ರು. ಈ ಮೂರು ಜನರನ್ನ ಲಾಲ್ ಬಾಲ್ ಪಾಲ್ ಅಂತಾನೆ ಫೇಮಸ್. ಭಾರತದ ಅತಿ ದೊಡ್ಡ ರಾಜ್ಯಗಳಲ್ಲಿ ಒಂದಾದ ಮಹಾರಾಷ್ಟ್ರ, ಬೆಂಗಾಲ್, ಪಂಜಾಬ್ಗಳಲ್ಲಿ ಬ್ರಿಟಿಷರ ವಿರುದ್ಧದ ಹೋರಾಟ ಅಗ್ನಿ ಜ್ವಾಲೆಯಾಯಿತು. ಆ ಸಂದರ್ಭದಲ್ಲೇ ಮೊದಲ ಪ್ರಪಂಚ ಯುದ್ಧ ಆರಂಭವಾಯಿತು. ಬ್ರಿಟಿಷ್ ಸೈನ್ಯದ ಪರವಾಗಿ ಭಾರತ ಯುದ್ಧದಲ್ಲಿ ಪಾಲ್ಗೊಳ್ತು. ಆದ್ರೆ ಯುದ್ಧದ ನಂತರ ನಡೆದ ಪ್ರಾಣ ನಷ್ಟ, ದೇಶದಲ್ಲಿ ಫ್ಲೂ ಮಹಾಮಾರಿಯ ಕಾರಣದಿಂದ ಭಾರತದ ಪ್ರಜೆಗಳ ಬದುಕನ್ನ ಇನ್ನಷ್ಟು ದಾರುಣವನ್ನಾಗಿಸ್ತು. ಒಂದು ಅಂದಾಜಿನ ಪ್ರಕಾರ ಆ ಟೈಮಲ್ಲಿ 1-2 ಕೋಟಿ ಜನ ಮರಣ ಹೊಂದಿರಬಹುದು ಅಂತ ಅಂದಾಜಿಸ್ತಾರೆ. 1919ರಲ್ಲಿ ಬ್ರಿಟಿಷರು ರೌಲತ್ ನಿಯಮವನ್ನ ತರ್ತಾರೆ. ಆಗ ಗಾಂಧೀಜಿ ಸತ್ಯಾಗ್ರಹವನ್ನ ಆರಂಭಿಸ್ತಾರೆ. ವಾಸ್ತವವಾಗಿ ಗಾಂಧೀಜಿಯವರಿಗೆ ಸತ್ಯಾಗ್ರಹಕ್ಕೆ ಸ್ಫೂರ್ತಿ 1872ರಲ್ಲಿ ಬಾಬಾ ರಾಮ್ ಸಿಂಗ್ ಆರಂಭಿಸಿದ ಕೂಕಾ ಆಂದೋಲನ. ನಂತರ ಗಾಂಧೀಜಿಯವರ ನೇತೃತ್ವದಲ್ಲಿ ಸಹಾಯ ನಿರಾಕರಣಾ ಚಳುವಳಿ, ಉಪ್ಪಿನ ಸತ್ಯಾಗ್ರಹ ನಡೆಯುತ್ತೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ನೇತೃತ್ವದಲ್ಲಿ ಆಜಾದ್ ಹಿಂದ್ ಉದ್ಯಮ ದೇಶವನ್ನ ಒಂದು ದಿಕ್ಕಿನಲ್ಲಿ ನಡೆಸುತ್ತೆ. ಬ್ರಿಟಿಷರ ಎದೆಯಲ್ಲಿ ನಡುಕ ಹುಟ್ಟಿಸುತ್ತೆ. ಅಷ್ಟೊತ್ತಿಗೆ ಭಗತ್ ಸಿಂಗ್ ರೀತಿಯ ಯುವಕರು ಹೋರಾಟದ ರುಚಿ ನೋಡಿರ್ತಾರೆ. 1946 ಫೆಬ್ರವರಿ 18ರಂದು ರಾಯಲ್ ಇಂಡಿಯನ್ ನ್ಯಾವಿ ವಿರೋಧವನ್ನ ವ್ಯಕ್ತಪಡಿಸುತ್ತೆ. ನೇತಾಜಿಯ ದಾಟಿಗೆ ನಿಲ್ಲದ ಬ್ರಿಟಿಷರ ಸೇನೆ ತಮ್ಮ ಬಾವುಟವನ್ನ ಭಾರತದಿಂದ ಕಿತ್ತಿ ಎಸೆಯುವ ಸಂದರ್ಭ ಬಂದಿರುತ್ತೆ. ಕೊನೆ ಬ್ರಿಟಿಷ್ ಜನರಲ್ ಆದ ವಿಸ್ಕಟ್ ಲೂಯಿಸ್ ಮೌಂಟ್ ಬ್ಯಾಟನ್ 1947 ಜೂನ್ 3ರಂದು ಬ್ರಿಟಿಷ್ ಇಂಡಿಯಾವನ್ನ ಭಾರತ ದೇಶವನ್ನಾಗಿ ಇಸ್ಲಾಮಿಕ್ ಪಾಕಿಸ್ತಾನವನ್ನಾಗಿ ವಿಭಜಿಸುತ್ತಿರುವಾಗಿ ಪ್ರಕಟಿಸ್ತಾನೆ. 1947 ಆಗಸ್ಟ್ 14ರಂದು ಪಾಕಿಸ್ತಾನ, 1947 ಆಗಸ್ಟ್ 15ರಂದು ಭಾರತ ದೇಶ ಸ್ವತಂತ್ರ ದೇಶವಾಗಿ ಅವತರಿಸುತ್ತೆ. ಆ ನಂತರ ಸರ್ದಾರ್ ವಲ್ಲಭಾಯ್ ಪಟೇಲರ ದಿಟ್ಟ ನಿರ್ಧಾರದಿಂದ ಜೂನಾಗಢ್, ಜಮ್ಮು ಕಾಶ್ಮೀರ್, ಹೈದರಾಬಾದ್ ಸಂಸ್ಥಾನಗಳು ಭಾರತ ದೇಶದಲ್ಲಿ ವಿಲೀನ ಮಾಡಿ ಭಾರತ ದೇಶವನ್ನ ಏಕವಾಗಿಸಿದ್ರು. 1949 ನವೆಂಬರ್ 26ರಂದು ರಾಜ್ಯಾಂಗ ಪರಿಷತ್ ರಾಜ್ಯಾಂಗ ರಚನೆಯನ್ನ ಪೂರ್ತಿಗೊಳಿಸಿತು. 1950 ಜನವರಿ 26ರಂದು ಭಾರತ ದೇಶ ಗಣತಂತ್ರ ದೇಶವಾಗಿ ಅವತರಿಸುತ್ತೆ. ಗೋವಾ 1961ರಲ್ಲಿ, ಪಾಂಡಿಚೇರಿ 1954ರಲ್ಲಿ, ಸಿಕ್ಕಿಂ 1975ರಲ್ಲಿ ಭಾರತದಲ್ಲಿ ವಿಲೀನಗೊಳ್ತು. ಆಗಸ್ಟ್ 15ರ ಹಿಂದೆ ಅದೆಷ್ಟೋ ವಿಶೇಷಗಳಿವೆ. ಆಗಸ್ಟ್ 15ರ ಮಧ್ಯರಾತ್ರಿಯಿಂದಲೇ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ತೇವೆ. ಇದೇ ದಿನ ಭಾರತದ ಜೊತೆ ಕೊರಿಯಾ, ಕಾಂಗೋ, ಬಹರೈನ್, ಲಿಚೆನ್ಸ್ಟೈನ್ ದೇಶಗಳು ಕೂಡ ಸ್ವಾತಂತ್ರ್ಯ ದಿನವನ್ನ ಆಚರಣೆ ಮಾಡಿಕೊಳ್ಳುತ್ತೆ. ಭಾರತದ ನ್ಯಾಷನಲ್ ಆಂಥಮ್ ಜನಗಣ ಮನವನ್ನ ರವೀಂದ್ರನಾಥ ಟ್ಯಾಗೋರ್ ರಚಿಸಿದ್ದು ಅಂತ ಎಲ್ರಿಗೂ ಗೊತ್ತಿರೋ ವಿಚಾರವೇ. ಆದ್ರೆ ಈ ಗೀತೆಯನ್ನ ಟ್ಯಾಗೋರ್ ಬ್ರಿಟಿಷ್ ಕಿಂಗ್ ಜಾರ್ಜ್ಗೋಸ್ಕರ ರಚಿಸಿದ್ದು. 1911ರಲ್ಲಿ ಕಿಂಗ್ ಜಾರ್ಜ್ ಭಾರತಕ್ಕೆ ಬಂದ ಸಂದರ್ಭದಲ್ಲಿ ಅವರಿಗೆ ಸ್ವಾಗತ ಕೋರೋಕೆ ಟ್ಯಾಗೋರ್ ಈ ಗೀತೆಯನ್ನ ಸಿದ್ಧಪಡಿಸಿದ್ರು. ನ್ಯಾಷನಲ್ ಸಾಂಗ್ ಆಗಿರುವ ಒಂದೇ ಮಾತರಂ ಅನ್ನು ಬಂಕಿಂ ಚಂದ್ರ ಚಟರ್ಜಿ ರಚಿಸಿದ್ರು. ವಾಸ್ತವವಾಗಿ ಇದೊಂದು ಪದ್ಯ ಭಾಗ.
ಚಟರ್ಜಿ ರಚಿಸಿದ ಆನಂದ್ ಮಠ್ ಅನ್ನೋ ನಾವೆಲ್ನಿಂದ ಮೊದಲ 2 ಚರಣವನ್ನ ತಗೊಂಡ್ರು. ಆ ನಂತರ ನ್ಯಾಷನಲ್ ಸಾಂಗ್ ಆಗಿ ಪ್ರಕಟಿಸಿದ್ರು. ಇಂಡಿಯಾ ಅನ್ನೋ ಹೆಸರನ್ನ ಇಂಡಸ್ ನದಿಯಿಂದ ತಗೊಂಡಿದ್ದಾರೆ. ಅತ್ಯಂತ ಪ್ರಾಚೀನ ನಾಗರಿಕತೆಗೆ ನಿದರ್ಶನವಾಗಿ ಈ ಹೆಸರನ್ನ ಇಟ್ಟಿದ್ದಾರೆ. ಈ ದಿನ ನಾವು ಉಸಿರಾಡ್ತಿರೋ ಈ ಸ್ವಾತಂತ್ರ್ಯದ ಗಾಳಿಯ ಹಿಂದೆ ಎಷ್ಟೋ ಜನರ ತ್ಯಾಗ ಬಲಿದಾನವಿದೆ. ಅದಕ್ಕೆ ಅವರನ್ನ ಎಂದಿಗೂ ಮರೆಯೋ ಹಾಗಿಲ್ಲ. ಜೈ ಹಿಂದ್, ಜೈ ಭಾರತ್.